ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ತರವಾಡಿಗೆ ಹೋಗ್ತಿದ್ದೇವೆ. ತರವಾಡು ಎಲ್ಲಿ ಅಂತ ಹೇಳಿದರೆ ಇದು ನಮ್ಮದು ಕೇರಳದಲ್ಲಿ ಆಗುತ್ತೆ. ಕೇರಳದಲ್ಲಿ ಪರಪ್ಪನಂಗಡಿ ಅಂತ ಇದೆ. ಅದು ಕ್ಯಾಲಿಕೇಟ್ ಆದಮೇಲೆ ಒಂದು 3-4 ಸ್ಟಾಪ್ ಇದೆ, ಅನಂತರ ಬರುತ್ತೆ. ಇಲ್ಲಿಗೆ ನಾವು ಹೋಗ್ತಿದ್ದೇವೆ. ಇಲ್ಲಿ ನಾವು ಒಂದು 4 ಡೇಸ್ ಸ್ಟೇ ಆಗ್ತೇವೆ. ಅಂದರೆ 4 ಡೇಸ್ ಅಲ್ಲಿ ಮಾತ್ರ ಅಲ್ಲ, ಅಲ್ಲಿಂದ ನಾವು ಗುರುವಾಯೂರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೇವೆ. ಸೊ ನಾವು ಇವತ್ತು 1ಗೆ ಹೋದರೆ ನಾವು 2ಗೆ ನಾವು ಅಲ್ಲಿ ಪೂಜೆ ಎಲ್ಲ ಆಗಿ ಅನಂತರ ನಾವು ಗುರುವಾಯೂರಿಗೆ ಟ್ರಾವೆಲ್ ಮಾಡ್ತೇವೆ. ಸೊ ನಾವೀಗ ಹೊರಡ್ತಿದ್ದೇವೆ ನೋಡಿ. ಇವತ್ತು ನಾವು ರಿಸರ್ವೇಷನ್ ಆಗಿರೋ ಟ್ರೈನ್ ಬುಕ್ ಮಾಡಿದ್ದು. ಸೊ ನಮಗೆ ಆಲ್ರೆಡಿ ಸೀಟ್ ಎಲ್ಲ ಬುಕ್ ಆದ್ದರಿಂದ ಒಳ್ಳೆಯದಾಯಿತು. ತುಂಬ ರಶ್ ಇತ್ತು. ಸೊ ನಾವು ಮೊದಲೇ ಬುಕ್ ಮಾಡಿದ್ದು ಒಳ್ಳೆಯದಾಯಿತು. ಈಗ ನಾವು ಹೋಗ್ತಿದ್ದೇವೆ. ಹೋದ್ಮೇಲೆ ಅಲ್ಲಿ ರೀಚ್ ಆದ್ವಿ ನೋಡಿ. ಈಗ ನಾವು ಪರಪ್ಪನಂಗಡಿಯಲ್ಲಿದ್ದೇವೆ. ಫಸ್ಟಿಗೆ ನಾವು ನಮ್ಮ ಅಂಕಲ್ ಮನೆಗೆ ಹೋದದ್ದು. ಆನಂತರ ಇನ್ನೊಬ್ಬರು ಚಿಕ್ಕ ಅಂಕಲ್ ಇದ್ದಾರೆ, ಅವರ ಮನೆಗೆ ನಾವೀಗ ಹೋಗ್ತಿದ್ದೇವೆ. ದೊಡ್ಡ ಅಂಕಲ್ನ ಮನೆ ನಿಮಗೆ ಮತ್ತೆ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ನಾವು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಈಗ ಅಂಕಲ್ ಮನೆಗೆ ಹೋಗ್ತಿದ್ದೇವೆ. ಅದು ನಮ್ಮ ತರವಾಡು ಮನೆ, ಅಜ್ಜನವರಲ್ಲಿದ್ದ ಮನೆ. ಆ ಮನೆಗ ಸ್ವಲ್ಪ ಅವರು ದೊಡ್ಡದು ಮಾಡಿದ್ದಾರೆ. ಮೊದಲು ಚಿಕ್ಕದಿತ್ತು, ಈಗ ಅವರು ಅಂಕಲ್ ಅದನ್ನು ದೊಡ್ಡದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಅಲ್ಲಿಗೆ ಈಗ ಹೋಗಲೇಬೇಕು. ಸೊ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಅದರ ಹತ್ತಿರ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಕೂಡ ನಾವು ಹೋಗ್ತಿದ್ದೇವೆ. ಈಗ ನಾವು ನಿಮಗೆ ತರವಾಡು ಹೇಗಿದೆ ಅಂತ ತೋರಿಸ್ತೇನೆ, ನಮ್ಮ ತರವಾಡಿನ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ಹಾಯ್ ಹಾಯ್. ಆರನೇ ಇಲ್ಲದೆ ವೀಡಿಯೋ ಮಲ್ದಿಜಿ ಒಕ್ಕ ಮಲ್ಪಡು. ಏನು ಗೊತ್ತಾ, ಎಲ್ಲ ಮನೆಯಲ್ಲಿ ಮಾವಿನ ಹಣ್ಣಿದೆ. ನಾವು ಈಗ ನೋಡ್ತಾ ಬರುವಾಗ ಯಾವ ಮನೆ ಉಂಟಲ್ಲ, ಎಲ್ಲ ಮನೆಯಲ್ಲಿ ಕೂಡ ಮಾವಿನ ಹಣ್ಣಿದೆ. ಮನೆ ಇದು ಅಮ್ಮನವರ ಕಸಿನ್ ತಮ್ಮನ ಮನೆ ಇದು. ಸೊ ನಾವು ನೋಡಿ ಇಲ್ಲೆಲ್ಲವರು ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ನಟ್ಟಿದ್ದಾರೆ ನೋಡಿ. ಇದರಲ್ಲಿ ಮೆಣಸಿನಕಾಯಿ ಉಂಟು, ಕುಕುಂಬರ್ ಮರ ಇದೆ. ಕುಕುಂಬರ್ ಬಳ್ಳಿ ನಾನು ನಿಮಗೆ ಮೇಲೆ ತೋರಿಸ್ತೇನೆ. ಮಾವಿನ ಹಣ್ಣು ನೋಡಿ, ತುಂಬ ಮಾವಿನ ಹಣ್ಣು ಉಂಟು. ಇದೇವರ ಮನೆ ನೋಡಿ, ಒಳಗಡೆ ಈ ಥರ ಇದೆ. ನಿಮಗೆ ನಾನೆಲ್ಲ ಮನೆ ತೋರಿಸ್ತೇನೆ ಇದರಲ್ಲಿ. ತುಂಬ ಥರದ ವೆಜಿಟೇಬಲ್ಸ್ ಎಲ್ಲ ನೆಟ್ಟಿದ್ದಾರೆ. ಮತ್ತು ಇದರಲ್ಲಿ ದ್ರಾಕ್ಷಿದು ಮರ ತೋರಿಸ್ತೇನೆ ನಾನು ನಿಮಗೆ. ಮರ ಮಾಡಿಲ್ಲ, ಸ್ವಲ್ಪ ಚಿಕ್ಕದು ಚಿಕ್ಕದು ಇಟ್ಟಿದಷ್ಟೇ, ಈಗ ದೊಡ್ಡದಾಗಬೇಕಷ್ಟೇ. ಸೊ ನಾವು ಮನೆಯೊಳಗೆಲ್ಲ ತೋರಿಸ್ತೇನೆ ನೋಡಿ. ಈ ಥರ ಇದೆ ಮನೆ. ನಾವು ಈಗ ಇವರ ಮನೆ ಮಗಳಿಗೆ ಅಲ್ಲಿ ಆಟ ಆಡಲಿಕ್ಕೆ ಒಂದು ಆಟದ ಸಾಮಾನು ಸಿಕ್ಕಿತು. ಅದು ಅವರ ಮಗ ಚಿಕ್ಕದಿದ್ದಾನೆ, ಅವನೊಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೆ. ಸೊ ಅವನ ಆಟ ಈಗಲ್ಲಿತ್ತು, ಅದರಲ್ಲಿ ಸ್ವಲ್ಪ ಆಟ ಆಡ್ತಿದ್ಲು. ಅವಳಿಗೆ ಕೂಡ ಖುಷಿ ಆಯಿತು. ಆನಂತರ ನೋಡಿ ಮೇಲಿನ ಫ್ಲೋರ್ ತೋರಿಸ್ತೇನೆ ಅವರ ಮನೆಯದ್ದು. ಈಗ ನೋಡಿ ಇದು ಕುಕುಂಬರ್ ಇದ್ದು ಬಳ್ಳಿ ನೋಡಿ. ಇದರಲ್ಲಿ ಒಂದು ಕುಕುಂಬರ್ ಕೂಡ ಆಗಿದೆ. ಸೌತೆಕಾಯಿ ನೋಡಿ. ಈಗ ನೋಡಿ ಇವರ ಮನೇಲಿ ತುಂಬ ಮಾವಿನ ಹಣ್ಣು ಉಂಟು. ನನಗೆ ತುಂಬ ನೋಡಿ ಇಷ್ಟ ಆಯಿತು. ಅದಕ್ಕೆ ನಾನು ಹೇಳಿದೆ, ನನಗೆ ಒಂದು 5-6 ಮಾವಿನ ಹಣ್ಣು ಕೊಡಿ ಅಂತ ಹೇಳಿದೆ. ಅದಕ್ಕೆ ಅಂಕಲ್ ನನಗೆ ಮಾವಿನ ಹಣ್ಣು ತೆಗೆದು ಕೊಟ್ಟರು ನೋಡಿ. ಇವರು ಸ್ವಲ್ಪ ಕಟ್ ಮಾಡಿ ಇದು ಹುಳಿ ನೀರು ಹಾಕಿ ಇಡ್ತಾರೆ. ಸ್ವಲ್ಪ ಹುಳಿ ಅಲ್ಲ, ಸಾರಿ, ಉಪ್ಪು ನೀರು ಹಾಕಿ ಇಟ್ಟಿರ್ತಾರೆ. ಬೇಕಾದರೆ ತೆಗೆದು ತಿನ್ಬೋದು ಅಂತೇಳಿ. ಸೊ ನಾನು ಕೂಡ ಅದರಿಂದ ಸ್ವಲ್ಪ ತಿಂದೆ. ಈಗ ನೋಡಿ ಅವರ ಅಂಕಲ್ ಹತ್ರ ಹೇಳಿದೆ, ನನಗೆ ಕೂಡ ಒಂದು 5 ಮ್ಯಾಂಗೋ ಕೊಡಿ ಅಂತೇಳಿ. ಅವರು ಎಷ್ಟು ಬೇಕು ತಗೋ ಅಂತ ಹೇಳಿದರು. ನನಗೆ ತೊಗೊಂಡು ಬರಲಿಕ್ಕೆ ಕಷ್ಟ ಅಲ್ಲ. ಸೊ ನಾನು ಒಂದು 5-6 ತೊಗೊಂಡು ಬಂದೆ ಅಲ್ಲಿಂದ. നിന്റെ കല്യാണത്തിന് വന്നതാ രേഷ്മ നിന്റെ കല്യാണത്തിന് വന്നില്ലല്ലോ അവിടെ
ಕೆಲವೊಂದು ಫೋಟೋಸ್ ನಮ್ಮದು. ಸೀದಾ ನಾವು ದೊಡ್ಡ ಅಂಕಲ್ ಮನೆಗೆ ಬಂದ್ವಿ. ಇದವರ ಮನೆ ನೋಡಿ, ದೊಡ್ಡ ಅಂಕಲ್ ನೋಡ್ದು ದೊಡ್ಡ ಮಾವನ ಮನೆ. ಇದು ನಾವು ಇಲ್ಲಿ ಸ್ಟೇ ಆಗೋದು ಇವತ್ತು, ಅಲ್ಲಿಂದ ಫಂಕ್ಷನ್ಗೆ ನಾಳೆ ಹೋಗೋದು. ಸೊ ಇದು ಮನೆ ನೋಡಿ. ಚೂರು ಹಸಿವಾಗ್ತಿತ್ತು, ಸೊ ಅವರು ನಮಗೆ ತಿಂಡಿ ರೆಡಿ ಮಾಡಿತ್ತು. ನಾವು ಮುಟ್ಟುವಾಗ ಒಂದು 3 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿ ಹೋಗಿ ತಿಂಡಿ ಮಾಡಿದ್ವಿ. ತಿಂಡಿಗೆ ಸ್ಪೆಷಲ್ ಆಗಿ ಪರೋಟ ಮತ್ತು ಚಿಕನ್ ಕರಿ ಎಲ್ಲ ಇತ್ತು. ಇವರು ನಮ್ಮ ಅಂಕಲ್ ನೋಡಿ, ಇವರ ಮನೆ ಇದು. ನಾನು ಊಟ ಮಾಡಲಿಕ್ಕೆ ರೆಡಿ ಆದೆ. ನಾವು ಮಾತಾಡೋ ಭಾಷೆ ಮಲಯಾಳಂ. ನನಗೆ ಸಾಧಾರಣ ಬರುತ್ತೆ, ನಾವು ಕರ್ನಾಟಕದವರಲ್ಲ. ಸೊ ನಾನು ತುಳು ಜಾಸ್ತಿ ಮಾತಾಡೋದು ಮಂಗಳೂರಲ್ಲಿ. ಇವರೆಲ್ಲ ಚೆನ್ನಾಗಿ ಮಲಯಾಳಂ ಮಾತಾಡ್ತಾರೆ, ಕೇಳಲಿಕ್ಕೆ ಒಳ್ಳೆಯದಾಗುತ್ತೆ. രണ്ട് മതി. വെജാ നോൺ വെജാ? നോൺ വെജാ? വെജ് തന്നുണ്ട്, സാറ് ചട്നി. നോൺ വെജാ? സാറുണ്ടെങ്കിൽ ഓക്കെ. വെജ് വെജ് അത് വേണ്ട. ഇതുണ്ട്, ഇത് അച്ചാറുണ്ടോ? ഓക്കെ, അച്ചാറ് മതി. ആ പച്ചക്കറി ഉണ്ടാ? സാമ്പാറുണ്ടല്ലേ? എത്ര വേണം? ಊಟ ಆದಮೇಲೆ ಒಂದು ರೀಲ್ಸ್ ಮಾಡಿದ್ವಿ. ನಮ್ಮದು ಕಸಿನ್ಸ್ ಅವ್ರದ್ದಿದೆ ಕೆಲಸ, ಯಾವಾಗಲೂ ರೀಲ್ಸ್ ಮಾಡೋದೊಂದು ಇದ್ದೇ ಇರುತ್ತೆ. ಸೊ ನಾವು ಒಂದು ಡ್ಯಾನ್ಸ್ ಮಾಡಿದ್ವಿ ನೋಡಿ. ಅವರ ಮನೆ ಎದುರುಗಡೆ ನೋಡಿ ಈ ಥರ ಇದೆ. ನಾನು ಆಗ ಎದುರುಗಡೆ ಶೂಟ್ ಮಾಡಿಟ್ಟಿರಲಿಲ್ಲ. ಹಾಗೆ ನಾವು ಒಂದು ಟೆಂಪಲ್ಗೆ ಹೋಗಿದ್ವಿ, ಅಲ್ಲಿಂದ ಬಂದ್ವಿ ವಾಪಸ್. ಆ ನಂತರ ರಾತ್ರಿ ನಮಗೆ ರೂಮು ಮೇಲೆ ಫ್ಲೋರಲ್ಲಿ ಕೊಟ್ಟಿದ್ದರು ನೋಡಿ. ನಾನು ಫಸ್ಟ್ ಮೇಲೆ ಫ್ಲೋರಲ್ಲಿ ನಮಗೆ ಮಲಗಲಿಕ್ಕೆ ನೋಡಿ ರೂಮ್ ಕೊಟ್ಟಿದ್ದಾರೆ. ಈ ರೂಮಲ್ಲಿ ನಾವು ಸ್ಟೇ ಆದ್ವಿ. ಇನ್ನೊಂದು ರೂಮಲ್ಲಿ. ಇದರ ನಾಳೆಯ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೇನೆ. ಬಾಯ್.